ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾವಿವತ್ತು ನಮ್ಮ ಕಾಲೇಜ್ ಕಡೆಯಿಂದ ನಮ್ಮನ್ನೆಲ್ಲರನ್ನು ರೀಜ್ನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರಲ್ಲಿ ಲೊಕೇಟ್ ಆಗಿರೋ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗ್ತಿದ್ರು. ಅದಕ್ಕೆ ಎಲ್ಲರೂ ನಾವು ರೆಡಿ ಆಗಿದ್ವಿ. ಆಮೇಲೆ ಎಲ್ಲರೂ ರೀಜ್ನಲ್ ಮ್ಯೂಸಿಯಮ್ಗೆ ಬಂದು ನಾವು ಎಲ್ಲ ಒಳಗಡೆ ವ್ಯೂ ಹೇಗಿದೆ ಅಂತ ಎಲ್ಲ ನೋಡಿದ್ವಿ. ಆಮೇಲೆ ಮ್ಯೂಸಿಯಮ್ದು ಔಟ್ಸೈಡ್ ವ್ಯೂ ಹೇಗಿದೆ ಅಂತ ನೋಡಿದ್ವಿ. ಹಾಗೆ ಆ ಪಕ್ಕದಲ್ಲೇ ಇರೋ ಕಾರಂಜಿ ಕೆರೆಯನ್ನು ಸ್ವಲ್ಪ ಹಂಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಅಲ್ಲೇ ಎಲ್ಲ ನೋಡ್ತಾ ಇದ್ವಿ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ನಮ್ಮ ಮ್ಯಾಮು ಯೂನಿಫಾರ್ಮ್ ಕಂಪಲ್ಸರಿ ಇರಲೇಬೇಕು, ಇಲ್ಲದೆ ಇರೋರಿಗೆ ಒಳಗೆ ಬಿಡಲ್ಲ ಅಂತಿದ್ರು. ಅದಾದ ತಕ್ಷಣ ನಮಗೆಲ್ರಿಗೂ ಒಂದು ಫೋಟೋ ಶೂಟ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಅಲೈನ್ ಆಗೋಕ್ಕೆ ಹೇಳಿದ್ರು. ಎಲ್ಲರೂ ಫೋಟೋ ಶೂಟ್ ಮುಗಿಸ್ಕೊಂಡ್ವಿ. ಮ್ಯೂಸಿಯಮ್ ಕಡೆಯಿಂದ ನಮಗೊಂದು ಸೆಷನ್ ಇತ್ತು. ಆ ಸೆಷನ್ನ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಒಂದು 20 to 30 ಮಿನಿಟ್ಸ್ ಇತ್ತು. ಗೈಸ್, ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಇದೊಂದು ಸ್ಟ್ರಕ್ಚರ್ ಕಾಣುತ್ತೆ ಎಲಿಫೆಂಟ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ನೋಡಿದ್ರೆ ಕಾಡು ಕೋಣದ್ದು ಅದೇನೋ ಹಾಕವ್ರೆ ಸ್ಟ್ಯಾಚು, ರಿಯಲ್ ಸ್ಟ್ಯಾಚುನ ಕಟ್ ಮಾಡಿಬಿಟ್ಟು ಅದನ್ನೇನೋ ರಿಸರ್ವ್ ಮಾಡಿ ಹಾಕಿದ್ದಾರೆ. ಮತ್ತು ಇದು ರಿಸೆಪ್ಷನ್ನು. ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ಈ ಮ್ಯೂಸಿಯಮ್ದು ಹೇಗಿದೆ ಏನು ರೀಜ್ನಲ್ ಮ್ಯೂಸಿಯಮ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರು, ಇದ್ರದ್ದು ಹೇಗಿದೆ ಸ್ಟ್ರಕ್ಚರು ಅಂತ ಎಲ್ಲ ಇಲ್ಲಿ ಒಂದು ಚಿಕ್ಕದಾಗಿ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಹಾಕಿದ್ದಾರೆ. ನೋಡಿ ಹೇಗಿದೆ ಅಂತ. ಆಮೇಲೆ ನಿಮಗೆ ಹಾಗೆ ಬಂದರೆ ಇಲ್ಲಿ ವಾಲ್ ಮೇಲೆಲ್ಲ ಆರ್ಟ್ಸ್ ಕಾಣುತ್ತೆ. ಹಾಗೆ ಈ ಕಡೆ ಫಾರೆಸ್ಟ್ ರಿಸರ್ಚ್ ಲ್ಯಾಬೊರೇಟ್ರಿಯಿಂದ ಝೈಲೇರಿಯಮ್ದು ವುಡ್ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ. ಇದು ವುಡ್ ಕಲೆಕ್ಷನ್ ಬಗ್ಗೆ ಬರೆದಿರೋದು. ಇದು ವುಡ್ ಕಲೆಕ್ಷನ್ಸ್ ಹೇಗಿದೆ ನೋಡಿ. ಜೆಂಟ್ಸ್ ಶೂ ಮೌಲ್ಡ್ ಮತ್ತು ಲೇಡಿ ಶೂ ಮೌಲ್ಡ್. ಇದು ಶೂ ಮೌಲ್ಡ್. ಇದೆಲ್ಲ ಶೂ ಮಾಡೋಕ್ಕಂತ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಇದೆಲ್ಲ ಏನು ಮಾಡೋಕ್ಕೆ ಯೂಸ್ ಮಾಡೋದು? ಇದು ಸ್ಲೈಡ್ ಬಾಕ್ಸು. ಅಯ್ಯೋ, ಇದು ನಮ್ಮ ಸಬ್ಜೆಕ್ಟ್ಗೆ ಬೇಕಾಗಿದ್ದಂಥದ್ದು. ಇದೆಲ್ಲ ಇದ್ರ ನೇಮ್ಸ್ ಎಂಟ್ರಿ ಮಾಡಿದ್ದಾರೆ. ಆಮೇಲೆ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದಾರೆ. ಇಲ್ಲಿ ಹಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದಾರೆ, ನೋಡೋಕ್ಕೆ. ಇದು ಈ ಥರ ಅಲ್ಲಿ ಇಲ್ಲಿ ಪ್ರಾಣಿ ಇದೆಲ್ಲ ಕಟ್ ಮಾಡಿಬಿಟ್ಟು, ಅಂದರೆ ಅದನ್ನ ತಲೆ ಕಟ್ ಮಾಡಿ ಹಾಕಿದ್ದಾರೆ ವಾಲ್ಸ್ಗೆಲ್ಲ. ಇಲ್ಲಿ ಒಂದೊಂದು ಕಡೆ ಪೋರ್ಟ್ರೇಟ್ಸ್ ಹಾಕಿದ್ದಾರೆ ಎಲ್ಲದ್ರದ್ದು. ಹಾಗೆ ಈ ಕಡೆ ನೋಡೋಣ ಬನ್ನಿ. ಇಲ್ಲಿ ಏನೈತೆ ಆಮೇಲೆ ಬರೋಣ. ಇಲ್ಲೇನು ಅಷ್ಟು ಎಕ್ಸ್ಪ್ಲೋರ್ ಮಾಡೋ ಥರ ಏನಿಲ್ಲ. ಆ ಕಡೆ ಹೋಗೋಣ ಬನ್ನಿ. ಆ ಕಡೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ಕಡೆ ಬರೋಣ. ಇದು ಡಿಸ್ಕವರಿ ಸೆಂಟರ್ ಅಂತ. ಇಲ್ಲಿ ಬಂದರೆ ನಿಮಗೆ ಈ ಕಡೆ ಐತನ. ಹಾಂ, ಇಲ್ಲಿ ಡಿಸ್ಕವರಿ ಸೆಂಟ್ರಲ್ಲಿ ಏನೋ ಹಾಕಿದ್ದಾರೆ. ಅದಿದು ವೆಲ್ಕಮ್ ಟು ದ ವೀಲ್ ಆಫ್ ಕ್ಲೈಮೇಟ್ ಚೇಂಜ್. ಇದು ಕ್ಲೈಮೇಟ್ ಚೇಂಜು ವೀಲ್ ಮಾಡಿದ್ದಾರೆ. ಅದಕ್ಕೇನ ಇದೇನ? ಇದು ಥಿಂಗ್ಸ್, ಡೈಲಿ ಯೂಸ್ ಮಾಡೋ ಥಿಂಗ್ಸು. ಹಾಂ, ಡೈಲಿ ಯೂಸಬಲ್ ಥಿಂಗ್ಸ್ದು. ಇದು ರಗ್ಗು, ಬ್ಲ್ಯಾಂಕೆಟು ಮತ್ತು ಓಲ್ಡ್ ಗ್ಯಾಜೆಟ್ಸು ಏನೇನೋ ಇದೆ ಅಷ್ಟೇ. ಇಲ್ಲಿ ಬೇರೆ ನೋಡೋ ಥರ ಏನಿಲ್ಲ. ಗ್ಲೋಬಲ್ ವಾರ್ಮಿಂಗು, ಫಾರೆಸ್ಟ್ ಫೈರ್, ಫ್ಲಡ್, ಡಿಫಾರೆಸ್ಟ್ರೇಷನ್, ಡ್ರಾಟ್, ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್, ಇದ್ರ ಬಗ್ಗೆ ಅಂದರೆ ಈ ಥರ ಎಲ್ಲ ಎಫೆಕ್ಟ್ಸ್ ಆಗ್ತಿದೆ ನಮಗೆ. ಮುಟ್ಟಂಗಿಲ್ಲ, ನಮಗೆ ರಿಸ್ಟ್ರಿಕ್ಟ್ ಮಾಡವ್ರೆ. ಇದು ಬಂದು ಸಮಥಿಂಗ್ ಬೀಚಲ್ಲಿ ಸಿಗೋ ಥಿಂಗ್ಸ್ ಇದೆಲ್ಲ ನಾರ್ಮಲಾಗಿ ಐತೆ. ಇವರೇ ಉಸುಗೆ ಹಾಕವ್ರೆ ತಂದು. ಆಮೇಲೆ ಇದು ಕಡಲ ನೃತ್ಯ ತಿಮಿಂಗ್ಲ. ಇದು ತಿಮಿಂಗ್ಲದ್ದು ಸ್ಕೆಲಿಟನ್ ಹೆಂಗೈತೆ ನೋಡಿ, ಎಷ್ಟು ದೊಡ್ಡದು. ಇಲ್ಲಿದ್ದ ಅಲ್ಲಿ ತನಕ ಐತೆ ಫುಲ್. ಗ್ರೇಟ್ ಇಂಡಿಯನ್ ಒನ್ ಹಾರ್ನ್ಡ್ ರೈನೋಸಾರ್ಸ್. ಇದು ರೈನೋಸಾರ್ಸ್ ಬಗ್ಗೆ ಹಾಕಿದ್ದಾರೆ. ವೈಟ್ ರೈನೋಸಾರ್ಸು ಮತ್ತು ಜವಾನ್ ರೈನೋಸಾರ್ಸು, ಬ್ಲ್ಯಾಕ್ ರೈನೋಸಾರ್ಸು ಅದೆಲ್ಲ ಹಾಕವ್ರೆ. ಎಲ್ಲಿ ಯಾವ ಕೋಸ್ಟಲ್ ರೀಜನ್ಸಲ್ಲಿ ಯಾವ್ದಾವ್ದು ಸಿಗುತ್ತೆ, ಯಾವ್ಯಾವ ಥರದ್ದು ಬೇರೆ ಡಿಫ್ರೆಂಟ್
ಥರ ಸಿಗುತ್ತೆ ಅಂತ ಅಲ್ಲೆಲ್ಲ ಹಾಕವ್ರೆ. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಹಂಗೆ ಸುಮ್ಮನೆ ವಾಟರ್ ಎಷ್ಟೈತೆ ಅದು ಇದು ವಾಟರು, ವಿಂಡು, ಫೈರು, ಅರ್ತು ಅಂತ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಇದು ಡೈವರ್ಸಿಟಿ ಸೆಕ್ಷನಲ್ಲಿ ನಮಗೆ ಎಲಿಫೆಂಟ್ದು ಮತ್ತು ಬೇರೆ ಸ್ಪೀಷಿಯಸ್ದು ಎಲ್ಲ ಬೇರೆ ಬೇರೆ ಥರದ್ದು ಇದನ್ನ ಇಟ್ಟವ್ರೆ, ಏನು ಸೆಕ್ಷನ್ಸ್ ಇಟ್ಟಿದ್ದಾರೆ. ಅದು ಎಲ್ಲ ತೋರಿಸ್ತೀನಿ ಬನ್ನಿ. ಇದು ವರ್ಟಿಕಲ್ ಸೆಕ್ಷನ್ ಆಫ್ ಟಿಂಬರ್ ಅಂತೆ. ಮತ್ತು ಇದು ಕೋಕೋನಟ್ಟು, ಇದು ವೇವರ್ ಬರ್ಡ್ ನೆಸ್ಟ್ ಹೇಗಿರುತ್ತೆ ಅಂತ ವೇವರ್ ಬರ್ಡ್ದು. ಆಮೇಲೆ ಕ್ರಾಸ್ ಸೆಕ್ಷನ್ ಆಫ್ ಟಿಂಬರ್ದು ಹೇಗೆ ಕ್ರಾಸ್ ಸೆಕ್ಷನ್ ಇರುತ್ತೆ ಅಂತ ಕಟ್ ಮಾಡಿಬಿಟ್ಟು ಅದನ್ನ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮುಸುಳೆ ಅನಿಸುತ್ತೆ ಇದು, ಓಕೆ. ಆಮೇಲೆ ಹನಿ ಕೋಂಬ್ ಇದು ಹೇಗಿರುತ್ತೆ ಅಂತ. ಮತ್ತು ಇದು ಪೈನ್ ಕೋನ್ ಅಂತೆ. ಇದು ಕಾಮನಾಗಿ ಕಾಣಲ್ಲ ಎಲ್ಲೂ. ಇದು ಪೈನ್ ಕೋಂಬ್ ಬಗ್ಗೆ ಇಟ್ಟಿದ್ದಾರೆ. ಮತ್ತು ಪೇಪರ್ ವಾಶ್, ಆಮೇಲೆ ಪೆಟ್ರಿಫೈಡ್ ವುಡ್ ಅಂತೆ. ಆಮೇಲೆ ಬರ್ತಾ ಇಲ್ಲಿ ಒಂದು ಸ್ವಲ್ಪ ಸ್ಪೀಸೀಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಹಾರ್ನ್, ಅದು ಕಾಡಲ್ಲೆಲ್ಲ ಸಿಗುತ್ತೆ. ಅದ್ರದ್ದು ಫುಲ್ ಕ್ಲೀನಾಗಿ ಒಂದು ಎನಿಮಲ್ದು ಫುಲ್ ಕ್ಲಿಯರಾಗಿ ಕಟ್ ಮಾಡಿ ಇಟ್ಟಿದ್ದಾರೆ ನಮಗೋಸ್ಕರ. ಆಮೇಲೆ ಡಿಯರ್ದು ಹೇಗಿರುತ್ತೆ, ಇಲ್ಲಿ ಕಾಮನ್ ಆಗಿರೋ ಡಿಯರ್ದೇನು ಅಷ್ಟು ಚೆನ್ನಾಗಿರಲ್ಲ, ಬಟ್ ಇದೆಲ್ಲ ನಿಮಗೆ ಇದರಲ್ಲಿ ಸಿಗೋ ಅಂಥದ್ದು, ಕಾಡಲ್ಲಿ ಅಷ್ಟೇ ಸಿಗೋ ಅಂಥದ್ದು. ಆಮೇಲೆ ಬರ್ತಾ ಡಾಲ್ಫಿನ್ದು ಸ್ಕಲ್ ಹೇಗಿದೆ ಅಂತ. ಟೈಗರ್ದು ಸ್ಕಲ್ಲು ನೋಡಿ, ಇದು ನಮ್ಮದು ಟೈಗರು ಬಯೋಡೈವರ್ಸಿಟಿನ ಬ್ಯಾಲೆನ್ಸ್ ಮಾಡುತ್ತೆ ಇಂಬ್ಯಾಲೆನ್ಸ್ ಆಗೋದ್ರಿಂದ. ಅದರದ್ದು ಸ್ಕಲ್ ಹೇಗಿದೆ ನೋಡಿ. ಮತ್ತು ಇದು ಜಿರಾಫೆ ಸ್ಕಲ್ಲು, ಅದು ಡಾಗ್ದು ಸ್ಕಲ್, ನಾರ್ಮಲ್ ಡಾಗ್ ಸ್ಕಲ್, ಮನೇಲೆಲ್ಲ ಸಾಕ್ತಿರಲ್ಲ ಅದರದ್ದು. ಆಮೇಲೆ ಇದು ಎಲಿಫೆಂಟ್ದು ಲೋವರ್ ಜಾ, ಇದು ಫ್ರಂಟ್, ಇದು ಮುಂದ್ಗಡೆ ಹಲ್ಲು. ಅದು ಬರ್ತಾ ಇದು ಮುಂದ್ಗಡೆ ಹಲ್ಲು ಸವಿತಾ ಹೋದಂಗೆಲ್ಲ ಅದಕ್ಕೆ ಹಿಂದ್ಗಡೆ ಹಲ್ಲು ಬೆಳೆಯುತ್ತಂತೆ ಎಲಿಫೆಂಟ್ಗೆ. ಆಮೇಲೆ ಇದು ಎಲಿಫೆಂಟ್ ಸ್ಕಲ್ಲು ಎಷ್ಟು ದೊಡ್ಡದಿದೆ ನೋಡಿ. ಆಮೇಲೆ ಇದು ಎಲಿಫೆಂಟ್ದು ಇದು ಏನಪ್ಪ, ಮೂಳೆ ಕಾಲ್ದು. ಇದು ಸ್ನೋ ಆಫ್ ಸಾಫ್ಟ್ ಫಿಶ್. ಇದು ಎಲ್ಲ ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನಮಗೂ ಸ್ಪೀಸೀಸ್ನ ತಗೊಂಡು. ಇಲ್ಲಿ ಏನೈತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೇನೋ ಇಟ್ಟವ್ರೆ. ನೋಡೋಣ ಬನ್ನಿ, ಇಲ್ಲಿದ್ದ ಫಸ್ಟಿಂದ ನೋಡ್ಕೊಂಬರೋಣ. ಇಂಡಿಯಾಸ್ ಲಿವಿಂಗ್ ಮೆಡಿಕಲ್ ಹೆರಿಟೇಜ್, ಇದು ಸ್ವಲ್ಪ ಏನೋ ಆಯುರ್ವೇದಿಕ್ ಬಗ್ಗೆ ಏನೇನೋ ಇದೆ. ಆಮೇಲೆ ಈ ಕಡೆ ಗ್ಲೋಬಲ್ ಹಿಸ್ಟ್ರಿ ಆಫ್ ಸ್ಪ್ರೆಡ್ ಆಫ್ ಆಯುರ್ವೇದ ಯಾವಾಗ ಯಾವ ಥರ ಗ್ಲೋಬಲ್ ಹಿಸ್ಟ್ರಿ ಆಗಿ ಏನೇನಾಯಿತು ಅಂತ, ಯಾವ ಥರ ಫೌಂಡ್ ಆಯಿತು, ಯಾರ್ಯಾರು ಮಾಡಿದ್ರು ಅಂತ. ಆಮೇಲೆ ಗ್ಲೋಬಲ್ ಹಿಸ್ಟ್ರಿ ಆಫ್ ಅದರದ್ದೇ ಈಸ್ಟ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಯಾವ ಥರ ಸ್ಪ್ರೆಡ್ ಆಯಿತು, ಏನಾಯಿತು ಅದೆಲ್ಲ ಬಗ್ಗೆ ಬರೆದಿದ್ದಾರೆ. ಇದು ಡಬಲ್ ಕೋಕೋನಟ್, ಆವಾಗಲೇ ಹೇಳಿದ್ನಲ್ಲ ನಿಮ್ಗೆ, ಅಲ್ಲಿ ಒಂದು ಕೋಕೋನಟ್ ಇದೆ. ಈ ಕೋಕೋನಟ್ ಬಂದು 20 kilograms ಇದೆ. ಇದು ಓವರ್ ಮೋರ್ ದೆನ್ 300 years. ಇದು 300 yearsಗಿನ ಮುಂಚೆಯಿಂದ ಅವಾಗಿಂದ ಪ್ರಿಸರ್ವ್ ಮಾಡಿ ಹಂಗೆ ಇಟ್ಟಿದ್ದಾರೆ ಇದನ್ನು. ಆಮೇಲೆ ಇದೆಲ್ಲ ನೀವು ಕಾಮನ್ ಆಗೇ ನೋಡಿರ್ತೀರ, ಇಂಡಿಯನ್ ಟ್ರಂಪೆಟ್ ಟ್ರೀ ಇದೆಲ್ಲ ಬಿದ್ದಿರುತ್ತಲ್ಲ ಮರದಿಂದ. ಮತ್ತು ಆಫ್ರಿಕನ್ ಡ್ರೀಮ್ ಹರ್ಬ್, ಮತ್ತು ಇದು ದ ಗೋಲ್ಡನ್ ಶವರ್ ಟ್ರೀ, ಆಮೇಲೆ ಪ್ಯಾಡ್ರಿ ಟೀ, ಹಂಗೆ ದಾಸವಾಳದ ಇದ್ರದ್ದೆಲ್ಲ ಫ್ರೂಟ್ಸ್ ಬಗ್ಗೆ ಒಂದು ಸ್ವಲ್ಪ ಐತೆ. ಕ್ಲಾಸಿಫಿಕೇಷನ್ಸ್ ಬರ್ದವ್ರೆ ಇಲ್ಲಿ, ಏನೇನು ಹೇಗಿದೆ ಅಂತ ಎಲ್ಲ. ಇಲ್ಲಿ ಹ್ಯೂಮನ್ ಬಾಡಿ ಬಗ್ಗೆ ಬರೆದಿದ್ದಾರೆ, ಯಾವ್ಯಾವ ಆಸನ ಯಾವ್ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ಬಾಡಿಗೆ ಯಾವ್ಯಾವ ಥರ ಬೆನಿಫಿಟ್ಸ್ ಇದೆ ಅಂತ ಕೊಟ್ಟವ್ರೆ. ಆಮೇಲೆ ಅಷ್ಟೇ, ನಥಿಂಗ್ ಸ್ಪೆಷಲ್. ಇಲ್ಲಿ ನೋಡಿ, ಇದರಲ್ಲಿ ನಾವು ಏನೇನು ತಿಂದರೆ ಏನೇನು ನಮ್ಮ ಬಾಡೀಲಿ ಗ್ರೋತ್ ಆಗುತ್ತೆ, ನಮ್ಗೆ ಏನೇನು ಹೆಲ್ಪ್ಫುಲ್ ಇದೆ, ಬೆನಿಫಿಟ್ಸ್ ಯಾವುದ್ಯಾದ್ರಿಂದ ಬೆನಿಫಿಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ಬಯೋಲಾಜಿಕಲ್ ಡೈವರ್ಸಿಟಿ ಅಂತ. ಇದೆಲ್ಲ ಫುಲ್ ಇಲ್ಲಿ ಈ ಥರ ಎಲ್ಲ ಐತೆ ಮ್ಯೂಸಿಯಮಲ್ಲಿ, ಚೆನ್ನಾಗೈತೆ. ಇದು ನಮಗೋಸ್ಕರ ಮಾಡಿರೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಲೆಪರ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಲೆಪರ್ಡು ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ನೋಡಿ, ಲೆಪರ್ಡ್ನ, ಒರಿಜಿನಲ್ ಲೆಪರ್ಡ್. ಆಮೇಲೆ ಈ ಕಡೆ ಬಂದು ಸ್ಲಾತ್ ಬಿಯರ್ ಅಂತೆ. ಆಮೇಲೆ ಈ ಕಡೆ ಇಂಡಿಯನ್ ವೈಲ್ಡ್ ಡಾಗ್ ಆರ್ ಡೋಲೆ, ಚಿಕ್ಕದಾಗೈತೆ ಬಟ್ ಸಖತ್ ಸ್ಟ್ರಾಂಗ್ ಮತ್ತು ಎಲ್ಲ ಅದರಲ್ಲಿರೋದು. ಇಂಡಿಯನ್ ಜೈಂಟ್ ಸ್ಕ್ವಿರಲ್,
ಹಾಂ ಇಲ್ಲೇ ಐತಲ್ಲ, ಕಾಣಿಸ್ತಾನೆ ಇಲ್ಲ. ಹಾಂ, ಇದು ಫುಲ್ ಸಖತ್ತಾಗೈತೆ. ಆಮೇಲೆ ಇದು ನೋಡಿ ಒರಿಜಿನಲ್ ಟೈಗರ್, ಅದು ನೋಡಿದ್ರೇ ಫುಲ್ ಒಂಥರ ಶಾಕ್ ಆಗಬೇಕು ಹಂಗೈತೆ. ಅದ್ರ ಅಟ್ಯಾಕಿಂಗ್ ಮೆಥಡ್ ನೋಡಿ ಹೆಂಗೈತೆ, ಅದು ಕುಂತಿರೋದು ಅಥವಾ ಅದು ಸಖತ್ತಾಗಿ ಪ್ರಿಸರ್ವ್ ಮಾಡವ್ರೆ. ಆಮೇಲೆ ಬರ್ತಾ ಈ ಕಡೆ ಹೈನಾ, ಈ ಕಡೆ ಜಿಂಕ ಅಲ್ಲ ಡಿಯರ್, ಜಿಂಕೆ. ಆಮೇಲೆ ಎಲಿಫೆಂಟ್, ಇದು ರಿಯಲ್ ಎಲಿಫೆಂಟ್ ನೋಡಿ ಹೆಂಗಿದೆ, ಯಾವ ಥರ ಪ್ರಿಸರ್ವ್ ಮಾಡವ್ರೆ, ಅದ್ರ ಬಗ್ಗೆ ಎಲ್ಲ ಕೊಟ್ಟವ್ರೆ ಇಲ್ಲಿ. ಚೆನ್ನಾಗೈತೆ ಒಟ್ಟಿನಲ್ಲಿ ಎಲ್ಲ ನಮ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದೆಲ್ಲ ಹೆಲ್ಪ್ಫುಲ್ಲಾಗಿ ಎಲ್ಲ ಇದೆ. ಒಂದು ಸಲ ವಿಸಿಟ್ ಮಾಡೋಕ್ಕಾದ್ರೆ ವಿಸಿಟ್ ಮಾಡಿ. ಬಂದು ಮೈಸೂರಿಗೆ ಬಂದರೆ ಮಸ್ಸಿ ಇಲ್ಲಿಗೆ ಬಂದು ನೋಡಲೇಬೇಕಾದಂಥ ಪ್ಲೇಸು. ಇದು ಬಂದು ವೆಸ್ಟರ್ನ್ ಘಾಟ್ಸ್ ಎಲ್ಲೆಲ್ಲಿದೆ, ಹೇಗಿದೆ ಅಂತ ಎಲ್ಲ. ಆಮೇಲೆ ಈ ಕಡೆ ಪ್ಲ್ಯಾಂಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸಲ್ಲಿ ಯಾವ್ಯಾವ ಥರ ಡಿಫ್ರೆಂಟಾಗಿ ಪ್ಲ್ಯಾಂಟ್ಸ್ ಸಿಗುತ್ತೆ ನಿಮಗೆ ಅಂತ. ಆಮೇಲೆ ಈ ಕಡೆ ಜಿಯಾಲಜಿ ಆಫ್ ವೆಸ್ಟರ್ನ್ ಘಾಟ್ಸಲ್ಲಿ ಜಿಯಾಲಜಿಗೆ ಸಂಬಂಧಪಟ್ಟಿರೋ ಅಂಥ ಬೇರೆ ಏನೇನು ಬೇಕು, ಏನೇನು ಸ್ಪೀಸೀಸ್ ಇದೆ ಅದ್ರದ್ದು ಬಗ್ಗೆ. ಆಮೇಲೆ ಇದು ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್, ಇಲ್ಲಿ ನೋಡಿ ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಯಾವ್ಯಾವ ಥರ ಇದೆ, ಡಿಫ್ರೆಂಟ್ ಸ್ಪೀಸೀಸ್ ಎಲ್ಲ ಇದೆ. ಇವರು ನಮ್ಮ ಗಾಯತ್ರಿ ಮ್ಯಾಮ್ ಅಂತ. ಹಾಂ ಮ್ಯಾಮ್, ಇಲ್ಲ ಮ್ಯಾಮ್, ಇದು ಟ್ರಾಪಿಕಲ್ ಫಾರೆಸ್ಟು ಇಲ್ಲಿ. ಹಾಂ ಮ್ಯಾಮ್, ಇದೆಲ್ಲ ಯಾವ್ಯಾವ ಥರ ಡಿಫ್ರೆಂಟ್ ಸ್ಪೀಸೀಸ್ ಸಿಗುತ್ತೆ ಅದನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟವ್ರೆ. ಹಂಗೆ ತೋರ್ಸೋಣ ಬನ್ನಿ, ಬೇಗ ಹೋಗ್ಬೇಕಂತ ಒಂದು ಕಾಲಷ್ಟರಲ್ಲಿ. ಇದು ಬಂದು ಅಡಾಪ್ಟೇಷನ್ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ಯಾವ್ಯಾವ ಥರ ಏನೇನಿದೆ ಅಂತ, ಸ್ನೇಕ್ಸು ಮತ್ತು ಅದೆಲ್ಲ ಫ್ಲವರ್ಸು ಯಾವ್ಯಾವ ಥರ ಸಿಗುತ್ತೆ ಇಲ್ಲಿ. ನಥಿಂಗ್ ಸ್ಪೆಷಲ್. ಇದು ಗುಬ್ಬಿಗೂಡು ಮತ್ತು ನೆಕ್ಸ್ಟ್ ಅದೆಲ್ಲ ಯಾವ ಥರ ಫಾರ್ಮ್ ಮಾಡುತ್ತೆ, ಏನೇನು ಮಾಡುತ್ತೆ ಅಂತ ಈ ಥರ ಇದೆ. ಬಂದು ಮಾಡೋಕ್ಕಾದ್ರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತಲಕಾಡು ಎಕ್ಸ್ಕವೇಷನ್ಸ್, ಇದು ಫುಲ್ ಫ್ರೇಮ್ ಮಾಡಿಟ್ಟವ್ರೆ ಇಲ್ಲಿ. ಒಂದು ಅದೇನೋ ಅಂತಾರಲ್ಲ ವಾಲ್ ಆಫ್ ಫ್ರೇಮ್ ಅಂತ, ಆ ಥರ ಎಲ್ಲ ಫ್ರೇಮ್ ಮಾಡಿ ಇಟ್ಟವ್ರೆ ಇಲ್ಲಿ. ಎಲ್ಲ ಚೆನ್ನಾಗೈತೆ. ಫಿಶಸ್ಸು ನೋಡಿ ಇಲ್ಲಿ, ಇಷ್ಟು ದೊಡ್ಡ ಫಿಶಸ್ಸು ಮತ್ತು ಈಗಲ್, ಅದೆಲ್ಲದ್ರ ಬಗ್ಗೆ ಐತೆ. ಆಮೇಲೆ ಇಲ್ಲಿ ನೋಡಿ, ಆಮೇಲೆ ನೋಡಿ ಗೈಸ್, ಇಲ್ಲಿ ರೆಡ್ ಪಾಂಡ, ಲೆಪರ್ಡ್ ಕ್ಯಾಟ್ ಮತ್ತು ಏಷ್ಯನ್ ಗೋಲ್ಡನ್ ಕ್ಯಾಟ್ ಮತ್ತು ಬ್ಲ್ಯಾಕ್ ಬಕ್ ಮತ್ತು ರಿಯಲ್ ಟೈಗರ್ನ ಪ್ರಿಸರ್ವ್ ಮಾಡಿ ಹೆಂಗೆ ಇಟ್ಟವ್ರೆ ನೋಡಿ, ಸಕ್ಕತ್ತಾಗಿ ಕಾಣ್ತಿದೆ. ಇದು ನಮ್ಮ ಕಾಡಿನ ರಾಜ ಸಿಂಹ. ಮತ್ತು ಇದು ಸಖತ್ತಾಗೈತೆ ಎಲ್ಲ ಮ್ಯೂಸಿಯಮ್ಮು. ಬಂದು ನೋಡಬೇಕು ನೀವು, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಇವ NCC ಸಿದ್ಧಾರ್ಥ ಅಂತ, ಇವ ನಂದೀಶ್. ಇಲ್ಲೆಲ್ಲ ಮುಗೀತು. ಇನ್ನು ನಾವು ಕೇವ್ ಒಳಗಡೆ ಹೋಗೋಣ, ಏನೇನೈತೆ ನೋಡೋಣ. ಇದು ಡೀಪ್ ಮತ್ಲಬ್ ಅಂದರೆ ಇದರಲ್ಲಿ ನಾವು ಬರ್ತಾ ವಾಟರ್ದು ಏನು ಡೆಪ್ತ್ ಇದೆಯೋ ಆ ಡೆಪ್ತಲ್ಲಿ ಬರ್ತಾ ಯಾವ್ಯಾವ ಥರ ಸ್ಪೀಸೀಸ್ ನಮಗೆ ಸಿಗ್ತಾ ಹೋಗುತ್ತೆ ಅಂತ. ಮತ್ತು ಲ್ಯಾಂಡಲ್ಲಿ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ನಮಗಂತೂ ಬ್ರೈಟ್ನೆಸ್ ನಾವೇ ಕೊಟ್ಕೋಬೇಕು, ಏನು ಕಾಣ್ತಾ ಇಲ್ಲ. ಟಾರ್ಚ್ ಹಾಕೋಣಗ್ರಪ್ಪ. ಡೈನೋಸಾರ್ಸ್ ಹೇಗಿತ್ತು ಅಂತ, ಇದು ಬೇರೆ ಟೈಪ್ಸ್. ಆಮೇಲೆ ಈ ಕಡೆ ಬಂದರೆ ನಮಗೆ ಅದೇ ಡೈನೋಸಾರ್ಸ್ ಬಗ್ಗೆನೇ ಏನೇನೋ ಕೊಟ್ಟವ್ರೆ. ಆಮೇಲೆ ಬರ್ಡ್ಸ್, ಇಲ್ಲಿ ನೋಡಿ ಬರ್ಡ್ಸ್ ಹೇಗೆ ಪ್ರಿಸರ್ವ್ ಮಾಡವ್ರೆ, ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಚೆನ್ನಾಗೈತೆ. ಅವಾಗಿನ ಟೈಮ್ಸ್ದೆಲ್ಲ ನಮಗೋಸ್ಕರ ಪ್ರಿಸರ್ವ್ ಮಾಡಿ ಇಟ್ಟವ್ರೆ. ಆಮೇಲೆ ಇದು ಮಂಗನಿಂದ ಮಾನವ ಅಂತಾರಲ್ಲ ಆ ಥರ. ಇದು ಫಸ್ಟ್ ಈ ಥರ ಇರ್ತೀವಿ, ಆಮೇಲೆ ಬರ್ತಾ
ಸ್ವಲ್ಪ ಈಗ ಹೆಂಗೆ ಡೆವಲಪ್ ಆಗ್ತಿದೆಯೋ ಅವರು ಆ ಥರ ಡೆವಲಪ್ ಆಗಿ ಬಂದರು. ಅವರು ನಮ್ಮ ಥರ ಆದರು. ಆಮೇಲೆ ವಾಲ್ ಆಫ್ ಆರ್ಟ್ಸ್, ಎಲ್ಲ ಕಡೆ ಆರ್ಟ್ ಇದೆ ವಾಲ್ಸ್ ಮೇಲೆಲ್ಲ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಒಂದು ಈಗ ಸೆಷನ್ ಆಯಿತು ಅಲ್ಲಿದು. ಈ ಕಡೆ ಹಂಟಿಂಗ್ ಸಿಸ್ಟಮ್, ಆಮೇಲೆ ಅದೇ ಹಂಟಿಂಗ್ ಸಿಸ್ಟಮ್ದು ಯಾವ್ದಾವ ಥರ ಕ್ರಾಪ್ಸ್ ಬೆಳೀತಾಯಿದ್ರು, ಆಮೇಲೆ ಪಾಟ್ಸ್ ಎಲ್ಲ ಹೆಂಗೆ ಮಾಡ್ತಿದ್ರು, ಅವ್ರದ್ದು ಫುಡ್ ಪ್ರಿಪ್ರೇಷನ್ನು ಅದೆಲ್ಲ ಹೇಗೆ ಮಾಡ್ತಿದ್ರು, ಆಮೇಲೆ ಅವ್ರದ್ದು ಕಲ್ಚರ್ ಹೇಗಿತ್ತು, ಏನೇನಿತ್ತು ಅಂತ. ಆಮೇಲೆ ಎಲ್ಲ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಮೈಸೂರಿಗೆ ಬಂದರೆ ಯಾರಾದರೂ ಮ್ಯೂಸಿಯಂ ನೋಡಬೇಕು ಅಂತ ಆಸೆ ಇದ್ದರೆ ಬರಬೇಕು. ಗೈಸ್, ಇದು ಬಂದು ಬಾಸ್ಕೆಟ್ ಮೇಕಿಂಗ್ ಅಂತ. ಇವಾಗಿನ ಟೈಮಲ್ಲಿ ಮರ ಅಥವಾ ಬುಟ್ಟಿ ಸಮಥಿಂಗ್ ವುಡನ್ ವರ್ಕ್ಸ್ ಅಂತ ಹೇಳ್ತಾರೆ. ಅಂದರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡೋದು ಥಿಂಗ್ಸ್ ಎಲ್ಲ. ಆವಾಗಿನ ಟೈಮಲ್ಲಿ ಇವರೆಲ್ಲ ಕೂತ್ಕೊಂಡು ಕಟ್ಗಿನೇ ಬೆಂಡ್ ಮಾಡಿ ನೇಯ್ದು ಅದನ್ನೇನೇನೋ ಮಾಡಿ ಅದನ್ನ ಒಂದು ಶೇಪಲ್ಲಿ ತಗೊಂಬಂದು ಅದನ್ನ ಯೂಸ್ ಮಾಡ್ತಾಯಿದ್ರು. ಮತ್ತು ಇದು ಬಂದು ವುಡನ್ ವರ್ಕ್ಸ್, ಬ್ಯಾಂಬೂ ಸ್ಟಿಕ್ಕಿಂದ ಕಟ್ ಮಾಡಿ ಅದರಿಂದ ಮಾಡ್ತಿದ್ರಲ್ಲ, ಆ ಮೆಥಡ್ ಯೂಸ್ ಮಾಡಿ ಅದು ಆವಾಗಿನ ಟೈಮಲ್ಲಿ ಮಾಡಿರೋದನ್ನು ಇವಾಗ ತೋರಿಸ್ತಿರೋದು, ಇವಾಗಿಂದಲ್ಲ. ಮತ್ತು ಇದು ಫಿಶಿಂಗ್ ಮೆಥಡ್. ಇವಾಗೆಲ್ಲ ನೆಟ್ಸ್ ಬಂದಿದೆ. ಫಿಶಿಂಗ್ ಮೆಥಡ್ ಭಾಳ ಟೈಪ್ಸ್ ಆಗಿಬಿಟ್ಟಿದೆ. ಇವಾಗ ಫಿಶಿಂಗ್ ಮೆಥಡೇ ಚೇಂಜ್ ಆಗಿಬಿಟ್ಟೈತೆ. ಅವಾಗೆಲ್ಲ ಇದನ್ನ ಹಾಕ್ಬಿಟ್ಟು ಕೆರೆಯಲ್ಲಿ ಅಥವಾ ಸಮಥಿಂಗ್ ಅವ್ರದ್ದು ನಿಯರೆಸ್ಟ್ ವಾಟರ್ ಎಲ್ಲಿ ಇರುತ್ತೋ, ಅವ್ರಿಗೆ ಫಿಶ್ ಎಲ್ಲಿ ಸಿಗುತ್ತೋ ಅನಿಸುತ್ತೋ ಅಲ್ಲೆಲ್ಲ ಹೋಗ್ಬಿಟ್ಟು ಫಿಶಿಂಗ್ ಮಾಡ್ತಿದ್ದಂಥ ಥಿಂಗ್ಸ್ ಇದೆಲ್ಲ ಮೆಥಡು. ಮತ್ತು ಇದು ಬಂದು ಆವಾಗಿನ ಟೈಮಲ್ಲಿ, ಇವಾಗೆಲ್ಲ ಗ್ರೈಂಡರ್ ಸಮಥಿಂಗ್ ಮಿಕ್ಸರ್ ಅದೆಲ್ಲ ಬಂದುಬಿಟ್ಟೈತೆ. ಇವಾಗೆಲ್ಲ ಮಿಕ್ಸಿ ಅದರಲ್ಲೆಲ್ಲನೇ ಪೌಡ್ರ್ ಮಾಡ್ತಾರೆ. ಇದು ಆವಾಗಿನ ಟೈಮಲ್ಲಿ ಕುಟ್ಟಿ ಪೌಡ್ರ್ ಮಾಡ್ತಿದ್ದಂಥ ಮೆಥಡ್. ಹಾಗೆ ಮುಂದೆ ಬಂದರೆ ಈ ಕಡೆ ಸಮಥಿಂಗ್, ಈ ಕಡೆ ನೋಡಿ, ಇಲ್ಲಿ ಗ್ರೇಟ್ ಏಪ್ಸ್ ಆಫ್ ದಿ ವರ್ಲ್ಡ್. ಇದು ಆವಾಗಿನ ಕಾಲದ ಚಿಂಪಾಂಜಿ ಅನಿಸುತ್ತೆ. ಆಮೇಲೆ ಹಂಗೆ ಬಂದ್ರೆ ಅದು ಚಿಂಪಾಂಜಿಯಲ್ಲಿ ಯಾವ್ಯಾವ ಥರ ಈ ಲಾರೆಸಿಸಿಂದ ಇಲ್ಲಿ ತನಕ ಮಂಗನ ತನಕ ಯಾವ್ಯಾವ ಥರ ಸ್ಪೀಶೀಸ್ ಐತೆ ಮಂಗನಲ್ಲೇ ಅಂತಂದು ಹೇಳ್ಬಿಟ್ಟು ಇಲ್ಲಿ ಚಾರ್ಟ್ ಹಾಕವ್ರೆ. ಆಮೇಲೆ ಬರ್ಡ್ಸ್, ಇಲ್ಲಿ ನವಿಲು ಯಾವ್ಯಾವ ಥರ ಇದೆ. ಮತ್ತು ಇದು ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಫಿಶ್ ಇನ್ ದ ಕಾವೇರಿ. ಅಂದರೆ ಈಗ ನಿಮಗೆ ಸಿ ಮತ್ತು ಓಷನ್ ಅಲ್ಲೆಲ್ಲ ದೊಡ್ಡದು ಫಿಶ್ ಸಿಗುತ್ತೆ. ಬಟ್ ನಿಮಗೆ ಕಾವೇರಿಲಿ ನಿಮಗೆ ದೊಡ್ಡ ಫಿಶ್ ಅಂದರೆ ಹಬ್ಬ ಅಂದರೆ 70 kgs ಹತ್ರ ಬರುತ್ತೆ. ಇದು 70 to 80 kgs ತನಕ ಇದೇ ದೊಡ್ಡ ಫಿಶ್ ಅಂದರೆ. ಇದು ಬಿಟ್ಟರೆ ಇದಕ್ಕಿಂತ ಚಿಕ್ಕ ಫಿಶಸ್ ಎಲ್ಲ ಭಾಳ ಇದೆ. ಇದು ಕಾವೇರಿಲಿ ಹತ್ತತ್ರ ಎಷ್ಟೋ ಒಂದು 7 ಏನೋ 8 ಸಿಕ್ಕಿದೆ. ಅದನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಇದು ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಕಾವೇರಿ ರಿವರಲ್ಲಿ ಸಿಗೋ ಫಿಶ್ ಅಂತ ನೇಮ್ ಮಾಡಿದ್ದಾರೆ. ಆಮೇಲೆ ಇದು ಬರ್ಡ್ಸು, ಇದು ಈಗಲ್ಸ್ದು ಬೇರೆ ಥರ ಸ್ಪೀಸೀಸ್ ಯಾವ್ಯಾವ ಥರ ಅದರದ್ದು ಯಾವ್ಯಾವ ಥರ ಬೇರೆ ಇದೆ ಅಂತಂದ್ಬಿಟ್ಟು ಹಾಕಿದ್ದಾರೆ. ಇದು ಬಂದು ವಲ್ಚರ್ಸ್, ಇದು ರಣಹದ್ದು. ಇದು ನೋಡಿ ರಣಹದ್ದು ಯಾವ ಥರ ಇದೆ. ಇದನ್ನು ಇಲ್ಲಿ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ಬ್ಯಾಟ್ಸ್ ನಿಮಗೆ ಕಾಮನ್ ಆಗಿ ಗೊತ್ತಿರುತ್ತೆ ಅನಿಸುತ್ತೆ ಎಲ್ರಿಗೂ. ಇಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಒಂದು ಬ್ಯಾಟ್ಸ್, ಈ ಬ್ಯಾಟ್ಸ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ಐ ಥಿಂಕ್ ಸಮಥಿಂಗ್ 50 years ಬ್ಯಾಕಿಂದು ಅಂತ ಅನಿಸುತ್ತೆ. ಇದು ಬಂದು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ. ಇಲ್ಲಿ ನಮಗೆ ಯಾವ್ಯಾವ ಥರ ಇಶ್ಯೂಸ್ ಆಗ್ತಿದೆ ಅಂದರೆ ವೆಹಿಕಲ್ ಓಡಿಸೋದ್ರಿಂದ ನಮ್ಮದು ಓಝೋನ್ ಡಿಪ್ಲೀಷನ್ ಆಗ್ತಾಯಿದೆ, ರಿವರ್ ಪೊಲ್ಯೂಷನ್ ಆಗ್ತಾಯಿದೆ. ಇದು ಫ್ಯಾಕ್ಟ್ರೀಸಿಂದ ಎಲ್ಲ ವೇಸ್ಟೇಜ್ನ ಡಂಪ್ ಮಾಡ್ತಿರೋದಕ್ಕೆ. ಮತ್ತು ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗ್ತಾಯಿದೆ. ಪ್ಲಾಸ್ಟಿಕ್ ಪೊಲ್ಯೂಷನಿಂದ ಎಲ್ಲ ಎನಿಮಲ್ಸ್ಗೂ ತುಂಬ ಎಫೆಕ್ಟ್ ಆಗ್ತಾಯಿದೆ, ಹಾಗೂ ನಮಗೂ ಎಫೆಕ್ಟ್ ಆಗ್ತಿದೆ. ಆಮೇಲೆ ಈ ಕಡೆ ಯಾವ್ಯಾವ ಥರ ನಾವು ಪರಿಸರನ ಸಂರಕ್ಷಣೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಏನಿಲ್ಲ, ವಾಟರ್ಸ್. ಆಮೇಲೆ ಬನ್ನಿ ಬೇರೆ ಕಡೆ ಹೋಗೋಣ. ಇಲ್ಲಿ ನೋಡಿ ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ ಅಂತಾರೆ. ಇದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. 2 ಇದೆ, ಅಲ್ಲೊಂದು ಮತ್ತು ಇಲ್ಲೊಂದು. ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ಇವಾಗ ಕಾಣಿಸುತ್ತೆ ನೋಡಿ. ಇದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ನಿಮಗೆ ಸೌತ್ ಈಸ್ಟ್ ಏಷ್ಯಾ ಮತ್ತು ಇಂಡಿಯಾದಲ್ಲೂ ಫಾರೆಸ್ಟ್ಸಲ್ಲೂ ಸಿಗುತ್ತೆ. ಆಮೇಲೆ ಇದು ಮ್ಯಾಕ್ಸಿಮಮ್ ಅಂದರೆ 18 feet ತನಕ ಬೆಳೆಯುತ್ತೆ, ಅಂದರೆ ಉದ್ದ. ಇದ್ರದ್ದು ಲೆಂತ್ 18 feet
ಅಷ್ಟು ಉದ್ದ ಬೆಳೆಯುತ್ತೆ. ಆಮೇಲೆ ಇದು ನಾವಾಗೆ ಶೈನೆಸ್ ಆಗೇ ಇರುತ್ತೆ. ಇದು ನಾವಾಗೆ ಏನಾದರೂ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅಥವಾ ಅದ್ರದ್ದು ಎಕೋಸಿಸ್ಟಮ್ ಅಥವಾ ಅದಕ್ಕೆ ಏನಾದರೂ ಕಂಫರ್ಟ್ ಝೋನಿಂದ ನಾವು ಅದನ್ನ ಈಚೆ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಅಷ್ಟೇ ನಮಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡೋದು. ಮತ್ತು ಅಟ್ಯಾಕಿಂಗ್ ಸಿಸ್ಟಮ್ ಮಾತ್ರ ಸಖತ್ತಾಗಿದೆ ಇದ್ರದ್ದು. ಆಮೇಲೆ ಥ್ರೆಟ್ಸ್ ಅಂದರೆ ಇದಕ್ಕೆ ನಮ್ಮ ಇದ್ರದ್ದು ಸ್ಕಿನ್ನು ಮತ್ತು ಇದ್ರದ್ದು ಏನು ವೆನಮ್ ಇರುತ್ತೋ ಅದರಿಂದ ನಾವು ಮೆಡಿಸಿನ್ಸ್ ಎಲ್ಲ ಮಾಡ್ಬೋದು. ಆ ಮೆಡಿಸಿನ್ಸ್ಗೋಸ್ಕರ ಇದನ್ನ ನಾವು ಹಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇದ್ರದ್ದು 30% ಆಫ್ ದಿ ಪಾಪ್ಯುಲೇಷನ್ ಕಮ್ಮಿ ಆಗಿದ್ದು 1935ಇಂದ 2010 ತನಕ ಒಳಗಡೆ ಆಗಿದ್ದು. ಆಮೇಲೆ ಆ್ಯಕ್ಟ್ 1972 ಮತ್ತು ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದೆ, ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ. ಅದ್ರ ಪ್ರಕಾರ ನಾವೇನಾದರೂ ಇದನ್ನು ಹಂಟ್ ಮಾಡಿ ಕಿಲ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರೆ ನಮಗೆ 6 ಇಯರ್ಸ್ ತನಕ ಪ್ರಿಸನ್ ಆಗ್ಬೋದು. ಆಮೇಲೆ ಈ ಕಡೆ ಟರ್ಟೈಸ್ ಮತ್ತು ಟರ್ಟಲ್ ಅಂತಾರೆ ಇದಕ್ಕೆ. ಇದು ಸಖತ್ತಾಗಿ ಪ್ರಿಸರ್ವ್ ಮಾಡಿ ಇಟ್ಟವ್ರೆ. ನೀರೊಳಗಡೆ ಇದ್ದಾಗ ಅಲ್ಲಿ ಟೆಂಪ್ರೇಚರ್ಗೆ ಎಲ್ಲ ಹೊಂದಾಣಿಕೊಂಡು ಚೆನ್ನಾಗಿರ್ತಿತ್ತು. ಇಲ್ಲಿ ತಂದು ಇಟ್ಟಿದ್ದಾರೆ ಅಂದರೂ ಸಖತ್ತಾಗೈತೆ. ಇದು ಬರ್ಡ್, ಇದರದ್ದು ಬೋರ್ಡ್ ಹಾಕಿಲ್ಲ. ದಿಸ್ ಈಸ್ ದ ಇನ್ಸೆಕ್ಟ್ ಈಟಿಂಗ್ ಬರ್ಡ್. ಕೆರೆಯಲ್ಲೆಲ್ಲ ನೋಡ್ಬೋದು ಅನಿಸುತ್ತೆ ನೀವು ಇದನ್ನು. ನಾರ್ಮಲಾಗಿ ಕಾಣಿಸುತ್ತೆ, ಇಲ್ಲೇ ಪಕ್ಕದಲ್ಲೇ ಕಾರಂಜಿ ಕೆರೆಗೆ ಹೋದರೆ ಕಾಣಿಸುತ್ತೆ ಅದು ನಿಮಗೆ. ಆಮೇಲೆ ಇದು ಬಂದು ನಾರ್ಮಲ್, ಇದು ಇನ್ಸೆಕ್ಟ್ಸ್ನೆಲ್ಲ ತಿನ್ನುತ್ತೆ. ಈ ಹೊಲದಲ್ಲಿ ಅಲ್ಲೆಲ್ಲ ನಿಮ್ಗೆ ಕಾಣಿಸುತ್ತೆ. ಹಂಗೆ ಬಂದರೆ ಈ ಕಡೆ ಇದೇನು ಮಾತ್ಸ್ ಅಂತೆ. ಇಲ್ಲಿ ಫ್ರೂಟ್ ಈಟಿಂಗ್ ಬರ್ಡ್ಸ್. ಇದು ಫ್ರೂಟ್ಸ್ ಏನು ಬೆಳೆ ಮಾಡ್ತಾರಲ್ಲ ಅವ್ರದ್ದೆಲ್ಲ ಹಾಳು ಮಾಡುತ್ತೆ. ಮತ್ತು ಫ್ಲವರ್ಸ್ದಲ್ಲಿ ತಿನ್ನುತ್ತೆ. ಇದು ನಾರ್ಮಲಾಗಿ ಬಟರ್ಫ್ಲೈಸ್ ನೋಡಿರ್ತೀರ ನೀವು. ಇದ್ರ ಬಗ್ಗೆ ಏನು ಜಾಸ್ತಿ ಹೇಳ್ಬೇಕಾಗಿಲ್ಲ ನಾನು. ಹಾಗೆ ಬರ್ಡ್ಸ್ ಆ್ಯಂಡ್ ಬಟರ್ಫ್ಲೈಸ್ದು ಮತ್ತು ಫ್ರೂಟ್ಸ್ ಈಟಿಂಗ್ ಬರ್ಡ್ಸ್ದು, ಮಾತ್ಸ್ದು, ಬಟರ್ಫ್ಲೈಸ್ದು, ಇನ್ಸೆಕ್ಟ್ ಈಟಿಂಗ್ ಬರ್ಡ್ಸ್ದು, ವೆಟ್ಲ್ಯಾಂಡ್ ಬರ್ಡ್ಸ್ದು ಎಲ್ಲ ಹೇಳಾಯಿತು. ಇನ್ನು ಬನ್ನಿ ಈ ಕಡೆ ಹೋಗೋದ. ನಾನೆಲ್ಲ ಒಳಗಡೆ ಮ್ಯೂಸಿಯಂ ನಿಮಗೆಲ್ಲ ತೋರಿಸಿ ಈಚೆ ಬಂದು ಇವ್ರು ಏನೇನು ಮಾಡ್ತವ್ರೆ ಅಂತ ನೋಡಿದ್ರೆ ಒಬ್ಬೊಬ್ರು ಒಂದೊಂದು ಥರ ಆಡ್ತವ್ರೆ. ಇಲ್ಲಿ ಫ್ರೀ ಫೈರ್ ಆಡ್ತಾ ಕುಂತವ್ರೆ ನೋಡಿ.